ಆ್ಯಪಲ್ ಯೂಸರ್ಸ್ಗೆ ಎಷ್ಟು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತೀರಾ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಂಥ ಮೇಜರ್ ಅಪ್ಡೇಟ್ನೇ ನಾನು ತಗೊಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ್ಯಪಲ್ ಯೂಸರ್ಸ್ಗೆ. ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಬೇಜಾರಾಗುತ್ತೆ. ಅದರಲ್ಲೂ ಐಫೋನ್ 15 ಸೀರೀಸ್ ಇದೆಯಲ್ಲ, ಆ ಮೊಬೈಲ್ ಯಾರ್ಯಾರು ತೊಗೊಂಡಿರ್ತೀರೋ ಅವ್ರಿಗಂತೂ ಹೆವಿ ಬೇಜಾರು, ಹೆವಿ ಉರ್ಕೊಬಿಡ್ತೀರಾ ಅಂತಲೇ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಸಣ್ಣ ವಿಡಿಯೋ ಅಂತಲೇ ಹೇಳ್ಬೋದು, ಪೂರ್ತಿಯಾಗಿ ನೋಡಿ. ಆ್ಯಂಡ್ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಯಾರು ಆ್ಯಪಲ್ ಯೂಸರ್ಸ್ ಇರ್ತೀರೋ, ಅದರಲ್ಲೂ ಐಫೋನ್ 15 ಯೂಸರ್ಸ್ ಯಾರು ಇರ್ತೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬಂದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಶಾಕಿಂಗ್ ವಿಷಯ ಅಂತಾನೆ ಹೇಳ್ಬೋದು. ಆ್ಯಂಡ್ ಸಿಕ್ಕಾಬಟ್ಟೆ ಬೇಜಾರಾಗುವಂಥ ವಿಷಯನೇ ಅಂತಾನೆ ಹೇಳ್ಬೋದು ಆ್ಯಪಲ್ ಯೂಸರ್ಸ್ಗೆ, ಅದರಲ್ಲೂ ಐಫೋನ್ ಯೂಸರ್ಸ್ಗೆ. ಏನು ಅಂತ ಹೇಳಿದ್ರೆ ಈಗ ಬರ್ತಾ ಇರುವಂಥ ಐಫೋನ್ 16 ಅದರಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಇದೆ. ನಾನು ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಓಕೆ, ಸೊ ಅದೇ ಏನಾದರೂ ನೀವು ಐಫೋನ್ 15 ಸೀರೀಸ್ ಏನು ಯೂಸ್ ಮಾಡ್ತಾ ಇದ್ದೀರೋ ಅದರಲ್ಲೂ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಫುಲ್ಲು ಫ್ಯೂಚರ್ ಅಂದರೆ ಫುಲ್ಲು ಆ್ಯಪಲ್ ಇಂಟೆಲಿಜೆನ್ಸ್ನ ಆ್ಯಕ್ಸೆಸ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಚಿಪ್ಪು ಐಫೋನ್ ಸೀರೀಸ್ 15 ಸಿಗಲ್ಲ ನಿಮಗೆ. ಸೊ ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಓಕೆ ಆ್ಯಪಲ್ 16 ಏನೋ ತಗೊಂಡ್ಬಿಡ್ತೀರಾ, ಆ್ಯಪಲ್ ಇಂಟೆಲಿಜೆನ್ಸ್ನ ನೀವು ಯೂಸ್ ಮಾಡಬೇಕು ಅಂತ ಅನ್ಕೋತೀರಾ. ಹೆಂಗೆ ಯೂಸ್ ಮಾಡ್ತೀರಾ? ಅದಕ್ಕೂ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಐತೆ ಸ್ವಾಮಿ, $1500 ಕೊಡಬೇಕು. ಇದು ಲೇಟೆಸ್ಟಾಗಿ ಬಂದಿರೋವಂಥ ನ್ಯೂಸು. ಆ್ಯಪಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಬೇಕು ಅಂದರೆ $1500 ಕೊಟ್ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕಡೆ ಆಯಿತು ಅಂದರೆ, ಈಗ ಹೆಚ್ಚು ಕಮ್ಮಿ ಐಫೋನ್ 11 XR ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಮತ್ತು ಐಫೋನ್ 15 ಯಾರು ಯೂಸ್ ಮಾಡ್ತಾ ಇರ್ತಾರೆ ಇವ್ರಿಗೂ ಸಂಬಂಧನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ್ಯಪಲ್ ಇಂಟೆಲಿಜೆನ್ಸ್ ಐಫೋನ್ 15 ಅಷ್ಟಾಗಿ ಬರಲ್ಲ. ಐಫೋನ್ 11 ಯೂಸರ್ಸ್ಗೂ ಹೆಂಗಿದ್ರು ಅವರಂತೂ ಸೇಫ್ ಬಿಡಿ, ಅವರಂತೂ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಹಳೆ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಆ್ಯಕ್ಚುಲಾಗಿ ಗೊತ್ತಿರುತ್ತೆ. ನಮ್ಗೆ ಅಷ್ಟೊಂದು ಅಪ್ಡೇಟ್ ಸಿಗಲ್ಲ, iOS 8 ಅಪ್ಡೇಟ್ ಸಿಗಲ್ಲ ನಮ್ಗೆ ಅಷ್ಟೊಂದು, ನಾವ್ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು ಅಂತ ಅವರು ಇದು ಮಾಡ್ತಾ ಇರ್ತಾರೆ. ಬಟ್ ಇಲ್ಲೇನು ಉರಿಯುವಂಥ ಸಂಗತಿ ಅಂದರೆ ಆ್ಯಪಲ್ 15 ಯೂಸರ್ಸ್ಗೆ ಸಿಗಲ್ಲ ಸ್ವಾಮಿ. ಐಫೋನ್ 15 ಬರುವಂತಹ ಪ್ರೊಸೆಸರ್, ಅದರ ಚಿಪ್ಪು ಆ್ಯಪಲ್ ಇಂಟೆಲಿಜೆನ್ಸ್ನ ಸಪೋರ್ಟ್ ಮಾಡಲ್ಲ ಅಂದರೆ ಪೂರ್ತಿ ಅಂತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡ್ತಾರೆ. ಅದಕ್ಕೆ ಐಫೋನ್ 15ಗೆ iOS ರಿಲೀಸ್ ಏನು ಮಾಡ್ತಾರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ. ಅದ್ರ ಫುಲ್ ಆಕ್ಸೆಸ್ ಐಫೋನ್ 16 ಸಿಗುತ್ತೆ. ಆ್ಯಪಲ್ ಇಂಟೆಲಿಜೆನ್ಸ್ ಮಾಡಿರೋದನ್ನೇ ಐಫೋನ್ 16ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲೂ ಅದಕ್ಕೆ $1500 ಕೊಟ್ಬಿಟ್ಟು ಯೂಸ್ ಮಾಡ್ಕೊಬೇಕು. ಅಲ್ಲ ಗುರು, ಲಕ್ಷಾಂತರ ರೂಪಾಯಿ ಕೊಟ್ಟು ಮೊಬೈಲ್ಗಳು ತಗೋತಾರೆ, $1500, ಅದರಲ್ಲೂ $1500 ತಗೊಂಡು ಫೀಚರ್ನ ಯೂಸ್ ಮಾಡಬೇಕು ಅಂದರೆ ಬೇಜಾರಾಗೋ ವಿಷಯನೇ. ಇದನ್ನೆಲ್ಲ ನೋಡಿದ್ರೆ ಆ್ಯಂಡ್ರಾಯ್ಡೇ ಸಿಕ್ಕಾಬಟ್ಟೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಸಂಪತ್ತಿಗೆ ಸಾಲ ಮಾಡಿಕೊಂಡು EMIಗಳು ತಗೊಂಡು ಅಲ್ಲೆಲ್ಲೋ ಕೇಸ್ಗಳಾಯಿತು. ಅವ್ರ ಅಮ್ಮ ಪಾಪ ಕೂಲಿ ಕೆಲಸ ಮಾಡ್ತಾರಂತೆ, ಕೂಲಿ ಕೆಲಸ ಮಾಡೋರು ಅವನು 3 ದಿನ ಊಟ ನೀರು ಬಿಟ್ಬಿಟ್ಟು ನನಗೆ ಐಫೋನ್ ಬೇಕು ಅಂತ ಕೂತ್ಕೊಂಡು ಅವ್ರ ಅಮ್ಮ ಸಾಲನೋ ಸೋಲೋನೋ ಮಾಡಿಬಿಟ್ಟು $60,000 ತಗೊಂಡು ಆ್ಯಪಲ್ ಮೊಬೈಲ್ ಕೊಡ್ಸಿದ್ರಂತೆ ಐಫೋನ್ನ. ಆ್ಯಂಡ್ ಇನ್ನೊಂದು ಕಡೆ ಡೆಲ್ಲಿನಲ್ಲಿ ಆಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಮನೇಲಿ ಅವ್ರ ಅಮ್ಮ ಒಡವೆ ಮಡಗಿರೆ ಒಡವೆನ ಅಡ ಇಟ್ಬಿಟ್ಟು ಒಡವೆನ ಮಾರ್ಬಿಟ್ಟು ಹೋಗಿ ಐಫೋನ್ ತಗೊಂಡವನೆ. ಏನು ಅಂತ ಹೇಳೋಣ, ಇಂಥ ಸಂಪತ್ತಿಗೆ ಈ ಥರ ಎಲ್ಲ ಕಾರ್ಯಗಳು. ಮುಂಚೆ ಎಲ್ಲ ಕಿಡ್ನಿಗೆ ಟ್ರೋಲ್ ಮಾಡ್ತಾಯಿದ್ರು, ಈಗ ಮನೇಲಿ ಕಳ್ತಾನ, ಮನೇಲಿ ಊಟ ತಿಂಡಿ ಬಿಟ್ಕೊಂಡಿರೋದು, ಇಂಥ ಕೆಲಸಗಳು ನಡೀತಾ ಇದ್ದಾವೆ ಆ್ಯಪಲ್ ಐಫೋನ್ ತಗೊಳ್ಳೋಕ್ಕೋಸ್ಕರ. ಎಷ್ಟರ ಮಟ್ಟಿಗೆ ಹೊಟ್ಟೋಗ್ಬಿಟ್ಟೈತೆ ಅಂತೆ ನಮ್ಮ ಇಂಡಿಯಾ ಐಫೋನ್ ಹುಚ್ಚು, ಹೇಳೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಈ ಆ್ಯಂಡ್ರಾಯ್ಡ್ ಯೂಸರ್ಸೇ ಬೆಸ್ಟು ಅನ್ಬೋದು. ಅವ್ರು ಯಾವ ಥರ ಅಂದರೆ ಸೈಕು, ಆ್ಯಂಡ್ರಾಯ್ಡ್ ಮೊಬೈಲ್ಗಳಿಗೆ ಹಿಂದೆಗಡೆ ಬ್ಯಾಕ್ ಪ್ಯಾನಲ್, ಐಫೋನ್ ಬ್ಯಾಕ್ ಪ್ಯಾನಲ್ನ ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಶೋಕಿ ತೋರಿಸ್ಬೇಕಲ್ಲ, ಐಫೋನ್ ಯೂಸ್ ಮಾಡ್ತಾ ಇದೀನಿ ಅಂತ ಶೋಕಿ ತೋರಿಸ್ಬೇಕಲ್ಲ ಅವ್ರಿಗೆ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನಿಮ್ಮ ಅವಶ್ಯಕತೆ ಇದ್ದರೆ ಮಾತ್ರ ಐಫೋನ್ ತಗೊಳ್ಳಿ. ಡೆಡ್ಡಾಗಿ ಬಿದ್ದಿರುತ್ತೆ ಅಮೌಂಟು, ತಗೊಳ್ಳಿ ಐಫೋನ್, ಪರವಾಗಿಲ್ಲ. ಬಟ್ ಈ ಥರ ಎಲ್ಲ ಸಾಲ ಮಾಡಿಕೊಂಡು ಕಳ್ತನಗಳು ಮಾಡಿಕೊಂಡು ಪೇರೆಂಟ್ಸ್ ಎದೆ ಮೇಲೆ ಕೂತ್ಕೊಂಡು ಐಫೋನ್ ತಗೋಸ್ಕೊಳ್ಳೋದು, ಆ ಥರ ಎಲ್ಲ ಮಾಡಬೇಡಿ. ಸ್ವಂತ ದುಡಿಮೆ ಆಯ್ತಾ, ಏನಾದರೂ ಇನ್ವೆಸ್ಟ್ ಮಾಡಿ, ಇಲ್ಲ ಬೇಕೇ ಬೇಕು ಅಂದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ತಗೊಳ್ಳಿ. ಈ ಥರ ಎಲ್ಲ ಕಳ್ತನ ಎಲ್ಲ ಮಾಡ್ಕೊಂಡು ತಗೋಬೇಡಿ. ಆ್ಯಂಡ್ ಯಾರಾದರೂ ಐಫೋನ್ 15 ಏನಾದರೂ ಈಗ ತಗೋಬೇಕು ಅಂದರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾರ ತಗೊಳ್ಳೇಬೇಕು ಅನ್ನೋ ಹುಚ್ಚಿತ್ತು ಅಂದರೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕೊಂಡು ಐಫೋನ್ 16ಗೆ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಐಫೋನ್ 15 ಐಫೋನ್ XR ಎರಡೂ ಒಂದೇ ಅಂತಲೇ ಹೇಳ್ಬೋದು ಈಗ. ಯಾಕಂದರೆ ಅಷ್ಟು ಹಳೇದಾಗೋಗ್ಬಿಟ್ಟೈತೆ ಐಫೋನ್ 15. ಹೋದ ವರ್ಷ ತಾನೇ ರಿಲೀಸ್ ಆಯಿತು ಐಫೋನ್ 15. ಬಟ್ ಈಗ ಐಫೋನ್ 16 ಏನೋ ಬಂತು ಅಂದರೆ ಸಿಕ್ಕಾಬಟ್ಟೆ ಓಲ್ಡ್ ಮಾಡಲ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಫ್ಯೂಚರ್ ಐಫೋನ್ 16 ಬರೋದು 15 ಬರಲ್ಲ. ಹೆಚ್ಚು ಕಮ್ಮಿ ಐಫೋನ್ 11, 15 ಎರಡು ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು. ಈ ಸಂಪತ್ತಿಗೆ ಎಂತಕ್ಕೆ 15 ತಗೋತೀರಾ? ಅಪ್ಡೇಟೆಡ್ ವರ್ಷನ್ ಐಫೋನ್ 16 ತಗೊಳ್ಳಿ. ನಾನು ತಗೊಳ್ಳಿ ಅಂತ ಇದು ಮಾಡ್ತಾ ಇಲ್ಲ, ನಿಮ್ಗೆ ಇದೆಯಲ್ಲ ನೀವು ತಗೊಳ್ಳೇಬೇಕು ಅಂತ ಇರ್ತಾರೆ. ಮನೆಗೆ ಅವಶ್ಯಕತೆ ಇರುವಂತಹ ದಿನಬಳಕೆ ಐಟಮ್ ಬಿಟ್ರು ಐಫೋನ್ ತಗೊಳ್ಳೋದು ಬಿಡಲ್ಲ ಇವರು.
ಬೇಕಾದ್ರೆ ಅದನ್ನ ಬೇಕಾದ್ರೆ ಮನೆ ಐಟಮ್ ಬೇಕಾದ್ರೆ ತಗೊಳ್ಳೋಣ ಬಿಡು ಯಾವಾಗಲೂ ಅಂದ್ಬಿಡ್ತಾರೆ. ಬಟ್ ಐಫೋನ್ ಮಾತ್ರ ಈಗಲೇ EMI ಆದರೂ ಹಾಕ್ಸ್ಕೊಂಡು ಸಾಲನಾದ್ರು ಮಾಡಿ ತಗೊಂಡ್ಬಿಡ್ತಾರೆ. ಸೊ ಜಾಸ್ತಿ ಕೊರದೆ ಅಂತ ಅನ್ಕೋಬೇಡಿ. ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದ್ರಲ್ಲಿ ಒಂದು ವಿಷಯ ಐತೆ, ದಯವಿಟ್ಟು ನಾನು ಹೇಳೋದು ನಿಜ ಅನ್ಸದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಳ್ಳಾದರೆ ಡಿಸ್ಲೈಕ್ ಮಾಡಿಬಿಡಿ, ತೊಂದರೆ ಇಲ್ಲ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರು ಐಫೋನ್ ಅಂತ ಹುಚ್ಚಿಡ್ಕೊಂಡಿರ್ತಾರೋ ಅವ್ರಿಗೂ ಶೇರ್ ಮಾಡಿ. ಬೆಸ್ಟು ಅಂದರೆ ನನ್ನ ಪ್ರಕಾರ ಒಂದು ಒಳ್ಳೆ ಸ್ಮಾರ್ಟ್ಫೋನ್ಗಳು ಇದ್ದಾವೆ, ಆ್ಯಂಡ್ರಾಯ್ಡಲ್ಲೂ ಇದ್ದಾವೆ, ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಅದರಲ್ಲೂ ಫೀಚರ್ಗಳಿದ್ದಾವೆ. ಬಟ್ ಈ ಐಫೋನ್ಗೆಲ್ಲ ಹೋಗಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಐಫೋನ್ ತಗೊಳ್ಳೋದು ಏನು ಗೊತ್ತಾ, ಅದನ್ನು ಯೂಸ್ ಮಾಡೋಕ್ಕೆ ಬರದೇ ಇದನ್ನು ಶೋಕಿಗೋಸ್ಕರ ತಗೋತಾರೆ. ನನ್ನ ಹತ್ರ ಐಫೋನ್ ಐತೆ ಅಂತ ತಗೋತಾರೆ. ಆ್ಯಂಡ್ ಆ ಕನ್ನಡಿ ಮುಂದೆ ಸೆಲ್ಫಿ ತೊಗೊಳಕ್ಕೋಸ್ಕರ ತಗೋತಾರೆ. ನನ್ನ ಹತ್ರ ಒಂದು ಬ್ರ್ಯಾಂಡು, ಅಂದರೆ ನಾನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ನಾನು ರಿಚ್ಚು, ನನ್ನ ಲೆವೆಲ್ಲೇ ಬೇರೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ತಗೋತಾರೆ. ಸೊ ಅದೆಲ್ಲ ಏನಕ್ಕೆ ನಿಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನೀವು ಸಾಲ ಮಾಡ್ಕೊಂಡು ತಿಂಗಳು EMI ಬತ್ತು ಅಂದರೆ ಕಣ್ಣಲ್ಲಿ ರಕ್ತ ಬರ್ತವೆ. ಏನು 1-1.5 ಲಕ್ಷದ ಮೊಬೈಲು 30,000ನೇ ಕೊಡ್ತೀರಾ, 30,000 ಡೌನ್ ಪೇಮೆಂಟ್ ಮಾಡ್ತೀರಾ, ತಿಂಗಳಿಗೆ 4,000-4,500 5,000 EMIಗಳು ಬರ್ತವೆ. ಅವಾಗ ಏನು ಮಾಡ್ತೀರಾ? ನೆಮ್ಮದಿ ಇರಲ್ಲ. ಸೊ ಅದಕ್ಕೇ ದುಡ್ಡಿತ್ತಾ ಯಾವ್ದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿ. ನನ್ನ ಸಜೆಷನ್ ಹೇಳ್ಬಿಡ್ತೀನಿ ಕೇಳಿ. ದುಡ್ಡಿತ್ತ ನಿಮ್ಮ ಹತ್ರ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡಿ, ಅಲ್ಲಿಂದ ರಿಟರ್ನ್ ತಗೊಳ್ಳಿ. ಅದು ರಿಟರ್ನ್ನ ಕೂಡಿಟ್ಕೊಳ್ಳಿ. ಒಂದು 30,000-40,000 ಆಗುತ್ತಾ, ಅದನ್ನು ಐಫೋನ್ ತಗೊಳ್ಳಿ. ನಿಮ್ಗೆ ಹುಚ್ಚಿರುತ್ತೆ, ನಾನು ತಗೋಬೇಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಟ್ಟು ನೀವು ತಗೊಳ್ಳದೇ ಇರಲ್ಲ. ಓಕೆ, ನಿಮ್ಗೆ ಹುಚ್ಚಿರುತ್ತೆ, ನೀವು ತಗೋಬೇಕು. ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಂದ ರಿಟರ್ನ್ಸ್ ಬರುತ್ತಲ್ಲ, ಅದನ್ನು ಕೂಡಿಟ್ಕೊಂಡು ಒಂದು 30,000-40,000 ಕೂಡಿಟ್ಕೊಂಡು ಅದನ್ನು ಡೌನ್ ಪೇಮೆಂಟ್ ಮಾಡಿ. ಆ್ಯಂಡ್ ಅದರ EMIನ ನೀವು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀರಲ್ಲ ಅಲ್ಲಿಂದ ತಗೊಂಡು ಅದ್ರ EMIನ ಕಟ್ಕೊಂಡು ಹೋಗಿ. ಸೊ ಇವಾಗ ಮೊಬೈಲು ನಿಮ್ಮ ಹತ್ರ ಇರುತ್ತೆ, ನಿಮ್ಮ ದುಡ್ಡನ್ನು ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ, ನೀವು ಕಟ್ತಂಗೆ ಆಗಲ್ಲ. ಸೊ ಇದು ನನ್ನ ಸಜೆಷನು. ಇದು ಓಕೆನಾ ಇಲ್ವಾ ನೀವೇ ಹೇಳಿ, ಕಮೆಂಟ್ ಮುಖಾಂತರ ಬರೋದು ಹೇಳಿ. ನೀನು ಹೇಳಿ ಸರಿ ಗುರು ಅಂತ. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಯಾರು ಐಫೋನ್ ಅಂತ ಬಡ್ಕೋತಾ ಇರ್ತಾರೋ ಅವ್ರಿಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.